ಸೋನು ನಿಗಮ್ ಅವರ ವಿವಾದಾತ್ಮಕ ಹೇಳಿಕೆಗೆ ಕನ್ನಡಿಗರು ಕೆಂಗಣ್ಣಾಗಿರುವಂಥದ್ದು. ಸದ್ಯಕ್ಕೆ ಈ ವಿಚಾರವಾಗಿ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಸಭೆ ನಡೆದಿದೆ. ಈ ಒಂದು ಸಭೆಯಲ್ಲಿ ಸಂಗೀತ ನಿರ್ದೇಶಕ ಸಂಘದ ಕಾರ್ಯದರ್ಶಿ ದರ್ಬಾ ವಿಶ್ ಅವರು ಕೂಡ ಭಾಗಿಯಾಗಿದ್ದರು. ಏನು ನಿರ್ಧಾರ ಮಾಡಿದ್ದಾರೆ, ಕೊನೆಯದಾಗಿ ಬ್ಯಾನ್ ಮಾಡಬೇಕಾ ಅಥವಾ ಅವಕಾಶಗಳನ್ನು ಕೊಡ್ತಾ ಹೋಗ್ತಾರಾ ಏನು ಅನ್ನುವಂಥದ್ದು ಅವ್ರನ್ನೇ ಕೇಳೋಣ. ಧರ್ಮ ಸರ್ ನಮಸ್ತೆ. ಈ ರೀತಿ ವಿಚಾರ ಕಾಂಟ್ರವರ್ಸಿ ಅಂತ ಬಂದಾಗ ನಿಜಕ್ಕೂ ಬೇಜಾರಾಗೋ ಅಂಥದ್ದೇ. ಯಾಕೆ ಆ ರೀತಿ ಮಾತನಾಡಿದ್ರು, ಅವ್ರ ಫ್ರಸ್ಟ್ರೇಷನ್ ಏನಿತ್ತು ಅನ್ನೋವಂಥದ್ದು ಯಾರಿಗೂ ಗೊತ್ತಿಲ್ಲ. ನಿಮಗೆ ಏನು ಅನ್ನಿಸ್ತು? ಮೊದಲನೇದಾಗಿ ಅವ್ರ ಹೇಳಿಕೆ ಬಗ್ಗೆ ಏನು ಅನ್ನಿಸ್ತು? ಮೊದಲನೇದಾಗಿ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡಬೇಕಂತಂದರೆ ನಾನಾ ರೀತಿ ಒತ್ತಡಗಳಿರುತ್ತೆ. ಅಂದರೆ ಸುಮಾರು ಜನಗಳು ಅವ್ರಿಗೆ ಒಂದು ರಿಕ್ವೆಸ್ಟ್ ಕೇಳ್ತಾರೆ, ನಮಗಿದೇ ಹಾಡಬೇಕು ಅದೇ ಹಾಡಬೇಕಂತ. ಸೋನು ನಿಗಮ್ ಅವರು ಇಲ್ಲಿವರೆಗೂ ನನ್ನ ಪ್ರಕಾರ ಸುಮಾರು ಏನಿಲ್ಲ ಅಂದರೂ ಒಂದು 5,000 6,000 ಮೇಲೆ ಶೋಸ್ ಕೊಟ್ಟಿರ್ತಾರೆ. ಈ ರೀತಿ ಒತ್ತಡ ಅವರು ಮುಂಚೆ ನೋಡಿರ್ತಾರೆ. ಆದರೂ ಈ ಒಂದು ಸಿಚುವೇಷನ್ನಲ್ಲಿ ಅವರು ನಮ್ಮ ಕನ್ನಡಿಗರನ್ನ ಉಗ್ರರಿಗೆ ಹೋಲಿಸೋದು ತುಂಬ ತಪ್ಪು. ಸೋನು ನಿಗಮ್ ಅವ್ರ ಬಗ್ಗೆ ನಾನು ಅವರ ಅಭಿಮಾನಿ. ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಲೆಂಟ್ ಆಫ್ ಇಂಡಿಯಾ. ಜೊತೆಗೆ ಬಾಲಿವುಡ್ ಅವ್ರ ಕೈನ ಬಿಟ್ಟಾಗಲೂ ಕೂಡ ನಮ್ಮ ಕನ್ನಡಿಗರು ಅವರನ್ನು ಇಲ್ಲಿ ಹಾಡಿಸಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಕೊಟ್ಟು ಅದೊಂದು ಟರ್ನಿಂಗ್ ಪಾಯಿಂಟ್ ಅಂತ ನನ್ನ ಅನಿಸಿಕೆ. ಬಾಲಿವುಡ್ ಬಿಟ್ಟರೂ ನಮ್ಮ ಕನ್ನಡಿಗರು ಅವ್ರನ್ನ ಬಿಡಲಿಲ್ಲ. ಅಷ್ಟು ಪ್ರೀತಿ ಇಟ್ಕೊಂಡು ಅವ್ರನ್ನ ನಾವು ಮೆರೆಸಿದಾಗಲೂ ಕೂಡ ಅವರು ಜನರಲ್ ಆಗಿ ಕನ್ನಡಿಗರ ಬಗ್ಗೆ ಈ ಥರ ಮಾತಾಡೋದು ಬಹಳ ತಪ್ಪು. ಜೊತೆಗೆ ಅವರು ಅದಾದಮೇಲೆ ಒಂದು ಫೇಸ್ಬುಕ್ಕಲ್ಲಿ ಬೇರೆ ಒಂದು ವಿಡಿಯೋ ಹಾಕಿದ್ದಾರೆ. ಅದು ಕ್ಷಮೆ ಕೋರಿದಂಥ ವಿಡಿಯೋ ಅಲ್ಲ, ಅದು ಒಂದು ಸಮರ್ಥನೆ ಮಾಡ್ಕೊಳ್ಳೋಂಥ ಒಂದು ವಿಡಿಯೋ. ಇದ್ರ ಬಗ್ಗೆ ನಮ್ಮ ಫಿಲ್ಮ್ ಚೇಂಬರ್ನಲ್ಲೆಲ್ಲ ಡಿಸ್ಕಷನ್ ನಡೆದು ಸ್ಟ್ರಾಂಗ್ ಆಗಿ ಕೆಲವು ಡಿಸಿಷನ್ಸ್ನ ತೊಗೊಂಡಿದ್ದಾರೆ. ನಮ್ಮ ನಿರ್ದೇಶಕರ ಸಂಘದಲ್ಲಿ ಅವ್ರನ್ನ ಲೈಫ್ ಲಾಂಗ್ ಬ್ಯಾನ್ ಮಾಡಬೇಕಂತ ಅವರ ಅನಿಸಿಕೆ. ಜೊತೆಗೆ ನಮ್ಮ ಉದಯ್ ಮೆಹ್ತಾ ಅವರು ಕೂಡ ಪರ್ಸನಲಾಗಿ ಹೇಳಿದ್ರು, ಇನ್ನು ಮುಂದೆ ನಾನು ಸೋನು ನಿಗಮ್ ಅವ್ರ ಕೈಲಿ ಯಾವ ಸಾಂಗು ಹಾಡಿಸೋದಿಲ್ಲ ಅಂತ ಅವರ ಘೋಷಣೆ ಮಾಡಿದ್ದಾರೆ. ಆಮೇಲೆ ಬೇರೆ ಕನ್ನಡ ಸಂಘಗಳು ಯಾರ್ಯಾರು ಇದ್ರ ಮೇಲೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಆ್ಯಕ್ಷನ್ ತೊಗೊತಾ ಇದ್ದಾರೆ, ಅವ್ರ ಕಡೆಯಿಂದ ಏನು ನಮ್ಮ ಚೇಂಬರಲ್ಲಿ ಕಮ್ಯುನಿಕೇಷನ್ ನಡೆದಿದೆ, ಮತ್ತು ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ನಲ್ಲಿ ಏನು ಡಿಸಿಷನ್ ತೊಗೊತಾರೆ ಅವ್ರ ಜೊತೆ ನಮ್ಮ ಸಂಘ ಅಂದರೆ ಕರ್ನಾಟಕ ಫಿಲ್ಮ್ ಮ್ಯೂಸಿಷಿಯನ್ಸ್ ಅಸೋಸಿಯೇಷನ್ ಪೂರ್ತಿ ಸಹಕಾರ ನಾವು ಅವ್ರು ಕೊಡ್ತೀವಿ ಅಂತ ಹೇಳ್ತೀನಿ ನಾನು. ಸರ್, ಈಗಾಗಲೇ 3 ದಿನ ಆಗಿದೆ ಅವರು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟು, ಜೊತೆಗೆ ವಿಡಿಯೋ ಹರಿಬಿಟ್ಟು ಒಂದಿನ ಆದಮೇಲೆ ಅವರು ಆ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ದು. ಜೊತೆಗೆ ಫಿಲ್ಮ್ ಚೇಂಬರ್ ಅವರು ಇವತ್ತು ಆ ಒಂದು ಸಭೆನ ಮಾಡಿರೋದು. ಸೊ ಇಷ್ಟು ದಿನಗಳ ಗ್ಯಾಪ್ ಬೇಕಿತ್ತ ಈ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ? ಇನ್ನೂ ಸಹ ತಗೊಂಡಿಲ್ಲ ಡಿಸಿಷನ್ ಆಗಲೇ ತೊಗೊಂಡಾಗಿದೆ. ಇವಾಗ ಡಿಸಿಷನ್ ಏನಂತಂದರೆ ಅನ್ಕಂಡೀಷನಲ್ ಅಪಾಲಜಿ ಬರೋವರೆಗೂ ನಾವು ನಾನ್ ಕೋಆಪರೇಷನಲ್ಲಿ ಇರ್ತೀವಿ ಅಂತ. ಏನಕ್ಕೆ 3 ದಿನ ಅಂತ ನೀವು ಕೇಳ್ತಿರಲ್ಲ, ಇದು ಯಾರು ಫಿಲ್ಮ್ ಇಂಡಸ್ಟ್ರಿ ಅಂತ ಅಂದಮೇಲೆ ಇದರಲ್ಲಿ ಬೇರೆ ಬೇರೆ ಸಂಘಗಳಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಸಂಗೀತ ನಿರ್ದೇಶಕರ ಮತ್ತು ಸಂಗೀತಗಾರರ ಸಂಘ, ಇದೇ ರೀತಿ ಡೈರೆಕ್ಟರ್ಸ್ ಅಸೋಸಿಯೇಷನ್ ಇರುತ್ತೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇರುತ್ತೆ, ಸುಮಾರು ಸಂಘಗಳಿರ್ತವೆ. ಸೊ ಈ ಎಲ್ಲ ಸಂಘಗಳು ಸೇರಿ ಒಂದು ಜಾಯಿಂಟ್ ಡಿಸಿಷನ್ ತೊಗೋಬೇಕು ಚೇಂಬರಲ್ಲಿ. ಆಗೇನಾಗುತ್ತೆ, ಈ ಕಮ್ಯುನಿಕೇಷನ್ ಆಗಲೇ ಸುಮಾರು 2-3 ದಿನಗಳಿಂದ ನಡೀತಾ ಇದೆ. ಸೊ ನಾನು ಇವಾಗ ನಮ್ಮ ಮ್ಯೂಸಿಷಿಯನ್ಸ್ನ ರೆಪ್ರೆಸೆಂಟ್ ಮಾಡಿ ಯಾವ ಥರ ಇಲ್ಲಿ ಕೂತಿದ್ದೀನೋ ಅದೇ ರೀತಿ ಪ್ರತಿಯೊಂದು ಅಸೋಸಿಯೇಷನ್ನ ರೆಪ್ರೆಸೆಂಟ್ ಮಾಡಿ ಆ ಪದಾಧಿಕಾರಿಗಳು ಇಲ್ಲಿ ಕೂತಿದ್ರು. ಅವರವರು ಮೀಟಿಂಗ್ಗಳು ಮಾಡಿ ಡಿಸಿಷನ್ ತೊಗೊಳ್ಳೋದಕ್ಕೆ ಒಂದಿನ ಟೈಮ್ ಬೇಕೇ ಬೇಕು. ಸೊ ಈ ಪ್ರಾಸೆಸ್ ನಡೀತಾ ಇದೆ. ಅನೌನ್ಸ್ಮೆಂಟ್ ಆಗಿರೋದು ಇವತ್ತಷ್ಟೇ. 3 ದಿನ ನಾವೇನು ಕೆಲಸ ಮಾಡಿಲ್ಲ, ಇವತ್ತು ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂತಲ್ಲ. ಇದು ಡಿಸ್ಕಷನ್ ನಡೀತಾ ಇತ್ತು. ಇವತ್ತು ಘೋಷಣೆ ಮಾಡೋದಕ್ಕೋಸ್ಕರ ನಾವು ಈ ಸಭೆನ ಕರೆದಿರೋದು ಅಷ್ಟೇ. ಸಾಧು ಕೋಕಿಲ ಸರ್ ಇರ್ಬೋದು, ಜೊತೆಗೆ ನಿಮ್ಮ ಸಂಘದಲ್ಲಿ ಏನು ಮಾತಾಡ್ಕೊಂಡ್ರಿ, ಅವ್ರೇನು ಈ ಬಗ್ಗೆ ಚರ್ಚೆ ಮಾಡಿದ್ರು? ಸಾಧು ಕೋಕಿಲ ಅವರು ನಮ್ಮ ಸಂಘದ ಪ್ರೆಸಿಡೆಂಟು, ಹರಿಕೃಷ್ಣ ಅವರು ನಮ್ಮ ವೈಸ್ ಪ್ರೆಸಿಡೆಂಟು. ಸೊ ಇದಲ್ಲದೆ ಸುಮಾರು ಬೇರೆ ಬೇರೆ ಸಂಗೀತ ನಿರ್ದೇಶಕರು, ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಜೊತೆ ಎಲ್ಲ ಮಾತಾಡಿದಾಗ ಎಲ್ಲರದ್ದು ಒಂದೇ ಅಭಿಪ್ರಾಯ, ಕನ್ನಡನ ಯಾರು ಅವಮಾನ ಮಾಡ್ತಾರೋ ಅವ್ರಿಗೆ ನಾವು ಖಂಡಿತ ಸಪೋರ್ಟ್ ಮಾಡಬಾರ್ದು, ಪ್ರೋತ್ಸಾಹ ಮಾಡಬಾರ್ದು, ಎನ್ಕರೇಜ್ ಮಾಡಬಾರ್ದು. ಯುನಾನಿಮಸ್ ಆಗಿ ಇದು ನಡೆದ ಡಿಸಿಷನ್ ಇದೇನಿದೆ. ಸರ್, ಈಗ ಅವರು ಕ್ಷಮೆ ಕೇಳಿದ್ರೆ ಮಾಫಿನ ಎಲ್ಲ ಅವರು ಕ್ಷಮೆ ಕೇಳಿದ್ರೆ ಅದಾದ ಮೇಲೆ ಏನು ಮಾಡಬೇಕಂತ ಈಗ ತಾನೇ ನಾನು ಹೇಳ್ದಂಗೆ ಎಲ್ಲ ಸಂಘದ ಪದಾಧಿಕಾರಿಗಳು ಸೇರಿ ಒಂದು ಡಿಸಿಷನ್ ತೊಗೋಬೇಕು. ಇದೇ ರೀತಿ ಏನಾದರೂ ಸದರ ಕೊಟ್ಕೊಂಡು ಹೋದರೆ ಹೇಳಿಕೆನ ಕೊಡ್ತಾರೆ, ಕ್ಷಮೆನ ಕೇಳ್ತಾರೆ, ಮತ್ತಾದ್ಮೇಲೆ ಅದೇ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಏನಾದರೂ ಒಂದು ಸ್ಟ್ರಿಕ್ಟ್ ಡಿಸಿಷನ್ ಅನ್ನೋಂಥದ್ದು ಬೇಕಲ್ವ ಸರ್ ಕನ್ನಡದ ಬಗ್ಗೆ ಮಾತನಾಡಿದಾಗ? ಖಂಡಿತ ಸ್ಟ್ರಿಕ್ಟ್ ಡಿಸಿಷನ್ ತೊಗೋಬೇಕಂತಾನೇ ಇವಾಗ ನಾವು ಇವತ್ತಿನ ದಿನ ಒಂದು ಮೀಟಿಂಗ್ ಮಾಡಿದ್ದು. ಇದಲ್ಲದೆ ಜೊತೆಗೆ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳ್ದಂಗೆ ಆಡಿಯೋ ಕಂಪ್ನಿಗಳನ್ನು ಕೂರಿಸ್ಕೊಂಡು ಬೇರೆ ಬೇರೆ ಸಂಗೀತ ನಿರ್ದೇಶಕರ ಜೊತೆ ಕೂತ್ಕೊಂಡು ಪರ್ಸ್ನಲಾಗಿ ಒನ್ ಡಿಸ್ಕಸ್ ಮಾಡಿ ಫೈನಲ್ ಆಗಿ ಇದನ್ನು ಯಾವ ರೀತಿ ನಾವು ಬ್ಯಾನ್ ಅಂತ ಪದ ಯೂಸ್ ಮಾಡಬಾರ್ದು ಅಂತ ಒಂದು ಇದಿದೆ. ನಾನ್ ಕೋಆಪರೇಷನ್, ಈ ಆ್ಯಸ್ ಇಟ್ ಈಸ್ ನಾನ್ ಕೋಆಪರೇಷನ್. ಅವರು ಅಪಾಲಜಿ ಕೊಡೋವರೆಗೂ ನಾವು ನಾನ್ ಕೋಆಪರೇಷನ್ ಇದರಲ್ಲೇ ಇರ್ತೀವಿ ಅಂತ ಅನೌನ್ಸ್ ಮಾಡಾಗಿದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಡಿಸಿಷನ್ ತೊಗೋಬೇಕು ನಾವು.
ಈಗಾಗಲೇ ಬುಕ್ಕಿಂಗ್ ಆಗಿರುವಂಥದ್ದು, ಇವಾಗ ಕಮಿಟ್ಮೆಂಟ್ ಆಗಿರುತ್ತೆ, ಈ ಸಿನಿಮಾಗೆ ಅವ್ರು ಹಾಡಬೇಕನ್ನುವಂಥದ್ದು, ಅಡ್ವಾನ್ಸ್ ಪೇಮೆಂಟ್ ಕೂಡ ತೆಗೆದುಕೊಂಡಿರ್ತಾರೆ. ಆ ಬಗ್ಗೆ ಏನು ವಿಚಾರ ಅಂತ, ಅಕಸ್ಮಾತ್ ಏನಾದರೂ ಕನ್ನಡಕ್ಕೆ ಹಾಡೋದು ಬೇಡ ಅನ್ನೋವಂಥದ್ದೇ ನಿಮ್ಮ ನಿರ್ಧಾರ ಆಯ್ತಂದರೆ ಕೊನೆಯದಾಗಿ ಆ ಪ್ರಾಸೆಸ್ ಹೇಗಿರುತ್ತೆ ವಾಪಸ್ ರಿಟರ್ನ್ ಮಾಡುವಂಥದ್ದೆಲ್ಲ? ಈ ಡಿಸಿಷನ್ನ ಆ್ಯಕ್ಚುಲಿ ನಾವು ಏನಂತಂದರೆ ಪ್ರೊಡ್ಯೂಸರ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಇದನ್ನು ಡಿಸಿಷನ್ ತೊಗೋಬೇಕಾಗತ್ತೆ. ಅಡ್ವಾನ್ಸ್ ತೊಗೊಂಡು ಹಾಡೋಂಥದ್ದು ಆ ಪ್ರೊಸೀಜರ್ ನಮ್ಮಲ್ಲಿಲ್ಲ. ನಾವು ಯಾವತ್ತೊಂದು ದಿನ ಹೋಗಿ ಅಲ್ಲಿ ನಾವು ರೆಕಾರ್ಡಿಂಗಿಗೆ ಡೇಟ್ ಫಿಕ್ಸ್ ಮಾಡಿರ್ತೀವೋ ಆ ದಿನ ಮಾತ್ರ ನಾವು ಅವ್ರಿಗೆ ಪೇಮೆಂಟ್ ಮಾಡಿ ಅವ್ರ ಕೈಲಿ ಹಾಡೋದಿರುತ್ತೆ. ಸೊ ಇವಾಗ ಆಗಲೇ ಹಾಡಿರೋದನ್ನ ಏನು ಮಾಡಬೇಕು ಅಂತ ನಾವು ಡಿಸಿಷನ್ ತೊಗೋಬೇಕಷ್ಟೆ. ಇನ್ನೂ ಹಾಡಿಲ್ಲ ಅಂತಂದರೆ ಅದನ್ನು ಸದ್ಯಕ್ಕೆ ನಾನ್ ಕೋಪರೇಟಿವ್ ಆಗಿ ಅವ್ರ ಕೈಲಿ ಹಾಡಿಸ್ಬಾರ್ದು ಅಂತ ಈಗ ನಮ್ಮ ಫಿಲ್ಮ್ ಚೇಂಬರ್ ಡಿಸಿಷನ್ ತೊಗೊಂಡಿರೋದ್ರಿಂದ ಅದನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಸರ್, ಎಲ್ಲಾದರೂ ನಿಮ್ಗೆ ಇನ್ಫಾರ್ಮೇಷನ್ ಇರುತ್ತೆ ಈ ಲಿಸ್ಟಲ್ಲಿ ಈ ಸಿನಿಮಾಗಳಿಗೆ ಹಾಡೋ ಅಂಥದ್ದು ಅವ್ರು ಬುಕ್ ಆಗಿದ್ದಾರೆ ಅಂತ? ಜನರಲಿ ನಾವು ಲಿಸ್ಟ್ ಮೇಂಟೈನ್ ಮಾಡಲ್ಲ, ಬಟ್ ಆದರೂ ಈ ನಮ್ಮ ಏನು ಡಿಸಿಷನ್ ಇದೆ ಆ ಡಿಸಿಷನ್ದು ಎಲ್ಲರಿಗೂ ಕಮ್ಯುನಿಕೇಟ್ ಮಾಡೇ ಮಾಡ್ತೀವಿ. ಪ್ರತಿಯೊಂದು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನಮ್ಮ ಕಡೆಯಿಂದ ಕಮ್ಯುನಿಕೇಟ್ ಮಾಡ್ತೀವಿ, ಪ್ರತಿಯೊಂದು ಪ್ರೊಡ್ಯೂಸರ್ಸ್ಗೆ ಚೇಂಬರ್ ಕಡೆಯಿಂದ ಕಮ್ಯುನಿಕೇಷನ್ ನಡೆಯುತ್ತೆ. ಸೊ ಬೇಸ್ಡ್ ಆನ್ ದಟ್ ಅವರು ಡಿಸಿಷನ್ ತೊಗೋಬೇಕು. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರು ಬಂದರು, ಯಾರೋ ಆಯೋಜಕರು ಅವ್ರನ್ನ ಕರೆಸಿದ್ರು, ಬೆಂಗಳೂರಲ್ಲಿ ಏನೋ ಒಂದು ಶೋ ಮಾಡಿದ್ರು, ಗೆಸ್ಟಾಗಿ ಬಂದರು ಅಂದರೆ ಇದಕ್ಕೇನು ಕ್ರಮ? ನಮ್ಮ ಇದರಲ್ಲಿ ನಮ್ಮ ಜೂರಿಸ್ಟಿಕ್ಷನಲ್ಲಿ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಕರ್ನಾಟಕ ಫಿಲ್ಮ್ ಮ್ಯೂಸಿಷಿಯನ್ಸ್ ಅಸೋಸಿಯೇಷನ್, ಫಿಲ್ಮ್ ಮ್ಯೂಸಿಕ್ ಸಂಬಂಧಪಟ್ಟಂಗೆ, ರೆಕಾರ್ಡಿಂಗ್ ಸಂಬಂಧಪಟ್ಟಂಗೆ ಏನೇನು ಮಾಡ್ಬೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಒಂದು ಶೋಗೆ ಅವ್ರನ್ನ ಕರೆಯೋದು, ಅಲ್ಲಿ ಅವ್ರನ್ನ ಕರೆಸಿ ಚೀಫ್ ಗೆಸ್ಟಾಗಿ ಕರೆಯೋದು, ಅದನ್ನು ಏನು ಮಾಡಬೇಕಂತ ಅಟ್ ಅ ಲಾರ್ಜರ್ ಸ್ಕೇಲ್ ಬೇರೆ ಬೇರೆ ನಮ್ಮ ಕನ್ನಡ ಸಂಘಗಳೇನಿದೆ ಅವರು ಸೇರಿ ಅದನ್ನು ಡಿಸಿಷನ್ ತೊಗೋಬೇಕು. ಇದಿಷ್ಟು ಧರ್ಮವಿಶ್ವ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.